ಗುಡಿ ಗ್ರಂಥಾಲಯ ಅನ್ನೋದು ಬಹಳ ಎಲ್ಲದಕ್ಕಿಂತ ಬಹಳ ವಿಶೇಷ. ಯಾಕೆಂದರೆ ನಾವು ನಮ್ಮ ಈ ಯೋಜನೆ ನಾವು ಪ್ರಾಧಿಕಾರದಿಂದ ಹಾಕ್ಕೊಳ್ಳೋದಕ್ಕೇ ಪ್ರಮುಖ ಪ್ರೇರಣೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿಂತನೆ. ಆ ಚಿಂತನೆಯಿಂದಲೇ ನಾವು ಇದನ್ನು ಕಾರ್ಯಕ್ರಮ ಹಾಕ್ಕೊಂಡಿದ್ದು. ಅದಕ್ಕೆ ಚಿಂತನೆಗೆ ತಕ್ಕಂತೆ ಆ ಒಂದು ಗುಡಿ ಗ್ರಂಥಾಲಯ ಆಗಿರೋದ್ರಿಂದ ನನಗೆ ಭಾಳ ಸಂತೋಷವಾಗಿದೆ. ಅವರು ಯಾಕೆ ನಾವು ಹಾಕ್ಕೊಂಡಿದ್ವಿ ಅಂದರೆ ಅವರು ಭಾಳ ಹಿಂದೆನೇ ಹೇಳಿದ್ದಾರೆ. ಅವರು ಅಂಬೇಡ್ಕರ್ ಅವರು, ನೀನು 2 ರೂಪಾಯಿಗಳನ್ನು ಸಂಪಾದನೆ ಮಾಡಿದ್ರೆ 1 ರೂಪಾಯಿನ ನಿನ್ನ ಆಹಾರಕ್ಕೆ ಬಳಸು, ಅದು ನಿನ್ನ ಈ ಭೂಮಿಯ ಮೇಲಿನ ನಿನ್ನ ಅಸ್ತಿತ್ವಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ 1 ರೂಪಾಯಿಯನ್ನು ಪುಸ್ತಕಕ್ಕೂ ತೆಗೆದುಕೊಳ್ಳೋದು. ಅಂದರೆ ಪುಸ್ತಕ ಅಂದರೆ ಕೇವಲ ಅದೊಂದು ಹಳೆಗಳ ಕಟ್ಟಲ್ಲ, ಅದು ಜ್ಞಾನದ ಸಂಕೇತ. ಅದನ್ನು ತೆಗೆದುಕೊಂಡು ಅದು ನಿನ್ನ ಬದುಕಿನ ದಿಕ್ಕಿಗೆ ಕಾರಣ ಆಗುತ್ತೆ. ನಿನ್ನ ಬದುಕಿನ ಅಸ್ತಿತ್ವಕ್ಕೆ ಆಹಾರ ಕಾರಣ ಆದರೆ ನಿನ್ನ ಬದುಕು ಹೇಗೆ ಸಾಗಬೇಕಲ್ಲ, ಅದಕ್ಕೆ ಅದು ಬೆಳಕಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಅವರು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಒಂದು ದೇವಸ್ಥಾನ ಆದರೆ ಅಲ್ಲಿ ಒಂದು 25-30 ಜನ ಭಿಕ್ಷುಕರು ಉಟ್ಕೊಳ್ತಾರೆ. ಅದೇ ಒಂದು ಗ್ರಂಥಾಲಯವೋ ಏನೋ ಆದರೆ ಅಲ್ಲಿ ಒಂದು 10 ಜನ ಆದ್ರೂ ಜ್ಞಾನಿಗಳು ಉಟ್ಕೋತಾರೆ. ಆಯ್ಕೆ ಯಾರು ಇಲ್ಲ, ಎರಡನ್ನೂ ನಮ್ಮ ಸಮಾಜಕ್ಕೆ ನಮಗೆ ಬಿಡ್ತಾರೆ. ಆಯ್ಕೆ ನಿಮಗೆ ಸೇರಿದ್ದು. ನೀವು ಭಿಕ್ಷುಕರನ್ನ ಹುಟ್ಟಾಕೋದು ನಿಮ್ಮ ಆಯ್ಕೆ ಆಗಬೇಕು, ಇಲ್ಲ ಜ್ಞಾನಿಗಳನ್ನ ಹುಟ್ಟಾಕೋದು ನಿಮ್ಮ ಕಲ್ಪನೆ ಆಗಬೇಕು. ಹಾಗಾಗಿ ಇಂಥ ಒಂದು ಗುಡಿ ಗ್ರಂಥಾಲಯ ಅದಕ್ಕೆ ನನಗೆ ಅವರ ನೆನಪಾಯಿತು. ಎಷ್ಟು ನೇರವಾಗಿ ಹೇಳಿದ್ದಾರೆ, ಆದರೆ ಅನುಷ್ಠಾನಕ್ಕೆ ಬರಲಿಲ್ಲ. ಅದೇ ನಮ್ಮ ದುರಂತ. ನಮ್ಮ ಅಲ್ಲ ಅಷ್ಟೇ, 2 ಕಿವಿ ಕೊಟ್ಟಿರೋದೇ ತಪ್ಪು. ನಮ್ಮ ಪ್ರಕೃತಿ ನಮಗೆ ಒಂದು ಕಿವಿಲಿ ಕೇಳೋಕೆ ಬಿಟ್ಬಿಡ್ತೀವಿ. ಅದಕ್ಕೆ ಹಂಗೆ ಒಂದು ಪಕ್ಷ ಅಂಬೇಡ್ಕರ್ ಅವರ ಆ ಒಂದು ಚಿಂತನೆ ಸಾಕಾಗಿತ್ತು ನಮಗೆ. ಹೇಳಿದ್ರಲ್ಲ, 1 ರೂಪಾಯಿನ ಆಹಾರಕ್ಕೆ ಬಳಸಿ, ಎಲ್ಲ ಬಳಸಿದ್ವಿ ನಾವು. ಅದನ್ನು ತಪ್ಪದೇ ಬಯಸಿದ್ದು ಬಳಸಿದ್ವಿ ಆಹಾರಕ್ಕೆ. 1 ರೂಪಾಯಿನ ಬಳಸಲಿಲ್ಲ. 1 ರೂಪಾಯಿನ ಬಳಸಿದರೆ ನಾವು ನಮ್ಮ ಚಿಂತನೆ ಹೇಗಾಗ್ತಿತ್ತು, ನಮ್ಮ ಬದುಕು ಯಾವ ರೀತಿ ಆಗ್ತಿತ್ತು, ನಮ್ಮ ಅರಿವಿನ ದಿಕ್ಕು ಹೇಗಾಗ್ತಿತ್ತು ಅನ್ನೋದೇ ಅದಾಗಲಿಲ್ಲ. ಆದರೆ ಕೂಡ ಅವರ 1 ರೂಪಾಯಿ ಅವರ ಆಶೆಗೆ ತಕ್ಕಂತೆ ಬಳಕೆ ಆಗದೆ ಇರ್ಬೋದು, ಅದು ಬಳಕೆ ಆಗಿದೆ ಅಂತ ನಿಜ. ಆ ಬಳಕೆ ಎಲ್ಲಾಯಿತು, ಹೇಗಾಯಿತು, ಯಾರ ಜೈಬಿಗೆ ಹೋಯ್ತು, ಯಾವ ಮಂಗಳಾರತಿ ತಟ್ಟೆ ಹೋಯ್ತು, ಯಾವ ದೇವಸ್ಥಾನ ಹುಂಡಿಗೆ ಹೋಯ್ತು, ಇದರ ಹುಡುಕಾಟವೇ ನಮ್ಮ ಮನೆಗೊಂದು ಗ್ರಂಥಾಲಯದ ಆಶಯ. ಯಾಕಂದರೆ ಈಗಲೂ ನಾವು ಅದನ್ನು ತಿಳಿಸ್ತಾ ಇದ್ದರೆ, ಅದನ್ನು ಅರಿದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಈಗ ನೋಡಿ, ನಮಗೆ ಭಕ್ತಿ ಬೇಕು ನಿಜ, ಆದರೆ ಭಕ್ತಿ ಹೇಗಿರಬೇಕು, ಜ್ಞಾನದ ಬುನಾದಿಯ ಮೇಲೆ ಭಕ್ತಿಯ ಭವನವನ್ನು ಕಟ್ಟಬೇಕು. ಆ ಭಕ್ತಿಯ ಭವನಕ್ಕೂ ಬೆಲೆ ಬರುತ್ತೆ, ಜ್ಞಾನಕ್ಕೂ ಬೆಲೆ ಬರುತ್ತೆ. ಈಗ ಜ್ಞಾನವನ್ನು ಹೊರಗಡೆ ಇಟ್ಬಿಟ್ರು. ನಿಮ್ಗೆ ಗೊತ್ತಲ್ಲ, ನಿಮಗೆ ಅಲ್ಲೇ ಇರೋದು ಸಿಟಿ ಸೆಂಟ್ರಲ್ ಲೈಬ್ರರಿ ಆಗೋಯ್ತು, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಲೈಬ್ರರಿ ಆಗೋಯ್ತು ಜ್ಞಾನ ಅನ್ನೋದು. ಮನೆ ಒಳಗಡೆ ಪೂಜೆ ಮಾತ್ರ ಮನೆ ಒಳಗೆ ಬಂದ್ಬಿಡ್ತು. ಇದ್ರ ಪ್ರಯುಕ್ತ ಭಯದ ಭಕ್ತಿಯ ಮೇಲೆ ಭಕ್ತಿಯ ಭಾವನ ಕಟ್ಬಿಟ್ಟು ನಾವು ಪೂಜೆನೂ ಮಾಡ್ತೀವಿ. ಪೂಜೆ ಹೊರಗಡೆ ಬರ್ತಿದ್ದಂಗೆ ನಮಗೆ ಆತಂಕ ಶುರುವಾಗುತ್ತೋ, ಅಯ್ಯೋ ನಾ ಸರಿಯಾಗಿ ಪೂಜೆ ಮಾಡುತ್ತಾ ಇಲ್ವೋ, ಅಯ್ಯೋ ಆಮೇಲೆ ಗಾಳಿಗೆ ಚೂರಾಗಿ ದೀಪ ಏನಾದರೂ ಆರೋಯಿದ್ರೆ ಅವನು ಎಲ್ಲ ಅಲ್ಲೇ ಏನೂ ಆಗೋಯ್ತು. ಏನೂ ಆಗಿರಲ್ಲ. ಅರಿವಿನ ಅಭಾವವೇ ನಮಗೆ ಇದಕ್ಕೆ ಕಾರಣ. ಅದಕ್ಕೋಸ್ಕರ ಆ ಅರಿವು ನಮ್ಮಲ್ಲಿ ಆಗಬೇಕು ಅಂದರೆ ನಮ್ಮಲ್ಲಿ ಒಂದು ಜ್ಞಾನ ಬೇಕು. ಆ ಜ್ಞಾನವನ್ನು ತುಂಬುವ ಸಲುವಾಗಿ ನಮ್ಮ ಮನೆಗೊಂದು ಗ್ರಂಥಾಲಯ ಅಂತ ಮಾಡ್ತಾಯಿದ್ವಿ. ಇನ್ನು ನಮ್ಮ ಮೂಲಕ ಏನನ್ನೂ ನಾವು ತುಂಬೋಕ್ಕಾಗಲ್ಲ ಜನರಿಗೆ. ಏನಕ್ಕೆ ಯಾವ ಆಸ್ತಿ ಕೊಡಲಿ ಅದು ನಶ್ವರ ಆಗುತ್ತೆ, ಅಷ್ಟು ಮಿತಿ ಆಗುತ್ತೆ. ಯಾವ ಅಂತಸ್ತು ಕೊಡಲಿ ಅದಕ್ಕೆ ಬೇರೆನೆಲ್ಲ ಸಲ್ಲಿಸೋಕ್ಕಾಗಲ್ಲ. ಏಕೆಂದರೆ ಕ್ಲಾರಿಟಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಪ್ಯೂರಿಟಿ ಬರೋದು. ಅದು ಕೂಡ ಅಂಬೇಡ್ಕರ್ ಅವರ ವಾದವೇ. ಎಲ್ಲಿ ಕ್ಲಾರಿಟಿ ಇರುತ್ತೋ ಅಲ್ಲಿ ಮಾತ್ರ ಪ್ಯೂರಿಟಿ ಬರುತ್ತೆ. ನೀವು ಪ್ಯೂರಿಟಿ ಹುಡ್ಕೊಂಡು ಹೋದ್ರೆ ಬರೋಲ್ಲ. ಅಂದರೆ ಅದೊಂದು ಮನಸ್ಥಿತಿ. ನಮ್ಮ ಮನಸ್ಥಿತಿಯನ್ನು ನಾವು ಎಲ್ಲಿ ಇಟ್ಕೊಳ್ತೀವೋ ಅಲ್ಲಿಗೆ ನಮ್ಮ ಪರಿಸ್ಥಿತಿ ಅಷ್ಟು ಚೆನ್ನಾಗುತ್ತೆ. ನಮ್ಮ ಪರಿಸ್ಥಿತಿ ಚೆನ್ನಾಗಾಗ್ತದೆ, ನಮ್ಮ ಬದುಕಿನ ಉನ್ನತಿ ತಂತಾನೇ ಆಗುತ್ತೆ. ಈ ಮನಸ್ಥಿತಿಯನ್ನು ಬಿಟ್ಟು ನಾವು ಎಲ್ಲನೂ ಹುಡುಕ್ತಾ ಹೋಗ್ತೀವಿ. ನಾವು ಆ ಹುಡುಕಿ ಆರೋಗ್ಯ ಕಳ್ಕೊತೀವಿ. ಮನಸ್ಥಿತಿಯನ್ನು ಬಿಟ್ಟು ನಾವು ಆಸ್ತಿ ಮಾಡೋಕೆ ಹೋಗ್ತೀವಿ, ಅದರಿಂದ ನೋವನ್ನು ಅನುಭವಿಸ್ತೀವಿ. ಮನಸ್ಥಿತಿಯನ್ನು ಬಿಟ್ಟು ನಾವು ಏನನ್ನೋ ಪಡ್ಕೊಳ್ತೀವಿ, ಅಧಿಕಾರ ಅಂತ ಹಿಡಿತೀವಿ, ಅದಿರೋದಿಲ್ಲ. ಈಗ ನೋಡಿ, ಆ ಥರ ಮನಸ್ಥಿತಿಯನ್ನಿಲ್ಲದಂತೆ ಅಧಿಕಾರವನ್ನು ಪಡ್ಕೊಂಡವರು ಯಾವ್ಯಾವ ಸ್ಥಾನಕ್ಕೆ ಇರೋದ್ರಲ್ಲಿ ಯಾವ್ಯಾವ ಜೈಲಲ್ಲಿದ್ದಾರೆ ಅಂತ ನಾವೇನು ಹೇಳಬೇಕಾಗಿಲ್ಲ ಅಲ್ವಾ? ಅದು ಮನಸ್ಥಿತಿಯನ್ನು ಅವ್ರ ಮಕ್ಕಳಿಗೆ ತುಂಬಿದರೆ, ಅಪ್ಪ ಅಮ್ಮ ಅವ್ರು ಕಳ್ಕೊಂಡಿದ್ರೆ ಅವರು ಏನು ಸ್ಥಾನ, ಅದಕ್ಕೂ ಗೌರವ ಬರ್ತಿತ್ತು. ಒಬ್ಬ ರೈತ ಕೂಡ ತನ್ನ ವೃತ್ತಿಗೆ ಒಂದು ಮಾನ್ಯತೆ ತರಬೇಕು ಅಂದರೆ ಅವ್ರಿಗೊಂದು ಪರಿಸ್ಥಿತಿ ಇರಬೇಕು, ಅವನ ಮನಸ್ಥಿತಿ ಇದ್ದಾಗ. ಇದು ನಮ್ಮ ಮನಸ್ಥಿತಿಯನ್ನು ತುಂಬುವುದೇ, ಮನಸ್ಥಿತಿಯನ್ನು ಮನಗಳಲ್ಲಿ ಬಿತ್ತುವುದೇ ನಮ್ಮ ಗ್ರಂಥಾಲಯದ ಉದ್ದೇಶ. ಇದೇನು ಮಾಡೋಕ್ಕೂ ಏನು ಬೇರೆ ರೀತಿಯಲ್ಲಿ ಆಗೋಲ್ಲ. ಇದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದ್ರ ಯಾವುದೇ ಪ್ರಚಾರ ಬೇಡ, ಯಾವುದೇ ಭಾಷಣ ಬೇಡ ಅಂಥೇಳಿ ನಾವು ಮನೆಗೆ ಹೋಗ್ತಾ ಇರೋದು ಉದ್ದೇಶವೇ ಇಷ್ಟು. ಕೆಲವರು ಅಂತಾರೆ, ಏನು ನಿಮಗೇನು ಇದೇನು ರೀ, ಕೆಲವರು ನನ್ನ ಸ್ನೇಹಿತ ಕೇಳ್ದ, ಈಗ ನಾವು ಪುಸ್ತಕ ಓದೋದಕ್ಕೆ ಟೈಮ್ ಎಲ್ಲಿದೆ, ಯಾಕಪ್ಪ ಈಗ ಸುಮ್ಮನೆ ಹಿಂಗೆ ನನ್ನ ಕ್ಲಾಸ್ಮೇಟು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ, ನಿನ್ನ ಆಯಸ್ಸನ್ನು ನೀನು ವೇಸ್ಟ್ ಮಾಡ್ತಾ ಇದೆಯಾ, ನಿನ್ನ ಆರೋಗ್ಯ ವೇಸ್ಟ್ ಮಾಡ್ತಾ ಈ ಥರ ಸುತ್ತದೆ ಅಂತ. ಆವಾಗ ನನ್ನ ದೃಷ್ಟಕ್ಕೆ ನೀವೆಲ್ಲ ಇರೋದ್ರಲ್ಲಿ ಇರ್ತೀರಿ, ಅವ್ರ ಕೈನಲ್ಲಿ